ಶಬರಿಯು ಊರುಗೋಲನ್ನು ಊರಿಕೊಂಡು ಆಶ್ರಮದ ಸುತ್ತು ಅಲ್ಲಲ್ಲಿ ಓಡಾಡಿದಳು. ಆಕೆಗೆ ಅಂದು ಎಲ್ಲಿಲ್ಲದ ಚೈತನ್ಯವೂ ಕೂಡಿ ಬಂದದ್ದಿತ್ತು. ಅವಳು ಬೇಕಾದ ಸಾಮಗ್ರಿಗಳನ್ನೆಲ್ಲ ಸಿದ್ಧಪಡಿಸಿಕೊಂಡು ಬಿದಿರ ಅಕ್ಕಿಯ ಅನ್ನ ಮಾಡಿದಳು. ಮಾವಿನ ಹಣ್ಣಿನ ಖಾದ್ಯವನ್ನೂ ತಯಾರಿಸಿದಳು. ಅಂತೆಯೇ ಪಲಾಶಪತ್ರದ ದೊನ್ನೆಗಳನ್ನು ಪತ್ರಾವಳಿಗಳನ್ನು ಸಿದ್ಧಗೊಳಿಸಿದಳು. ಎಲ್ಲವೂ ತಯಾರಾದ ಮೇಲೆ ಶ್ರೀರಾಮ ಲಕ್ಷ್ಮಣರ ಬಳಿಗೆ ಬಂದು ಅವರಿಗೆ ಕೈಕಾಲು ತೊಳೆದುಕೊಳ್ಳಲು ನೀರನ್ನು ಇತ್ತು ಊಟಕ್ಕೆ ಕರೆದಳು. ಅವರಿಗೆ ಅತ್ಯಾಶ್ಚರ್ಯವಾಯಿತು. ಅವರಿಬ್ಬರೂ ಬೇರೇನೋ ಆಲೋಚಿಸಿಕೊಂಡಿದ್ದುದರಿಂದ ಮುದುಕಿಯು ಹಾಗೆ ಅಡಿಗೆಯನ್ನು ಸಿದ್ಧ ಮಾಡಿದ್ದುದು ಅವರಿಗೆ ಗೊತ್ತಾಗಿರಲಿಲ್ಲ. ಅವಳು ಆ ರೀತಿ ಮಾಡಬಹುದೆಂದು ಅವರೆನ್ನಿಸಿರಲಿಲ್ಲ. ಅನಿರೀಕ್ಷಿತವಾಗಿ ಭೋಜನ ಕೇಳಿ ಎಂದು ಅವಳೆಂದಾಗ ಅವರಿಬ್ಬರೂ ಮುಖ ನೋಡಿಕೊಂಡು ಆಶ್ಚರ್ಯಪಟ್ಟರು. ಹಾಗೆಯೇ ಅವಳ ಅಪೇಕ್ಷೆಯಂತೆ ಎದ್ದು ನಡೆದು ಆಕೆಯು ಮೆಲ್ಲನೆ ಬಡಿಸುತ್ತಿರಲು ಉಣ್ಣತೊಡಗಿದರು. ಅಣ್ಣನು ತಮ್ಮನನ್ನು, ತಮ್ಮನು ಅಣ್ಣನನ್ನು ನೋಡಿಕೊಂಡು ಮುಗುಳ್ನೊಗವನ್ನು ಸೂಸುತ್ತಾ ಇಬ್ಬರು ಊಟವನ್ನು ಮುಂದುವರಿಸುತ್ತಿದ್ದರು. ಅವಳು ಇವರುಣ್ಣುವುದನ್ನೇ ನೋಡುತ್ತಾ ಹಾಗೆ ನೋಡುವುದರಲ್ಲೇ ಅತ್ಯಾನಂದವನ್ನು ಹೊಂದುತ್ತಿದ್ದಳು. ಶ್ರೀರಾಮ ಲಕ್ಷ್ಮಣರನ್ನು ಕುರಿತು, ತಮ್ಮ, ಮಾತ್ರಹಸ್ತದ ಭೋಜನವಿಲ್ಲದೆ ಎಷ್ಟು ವರ್ಷವಾಯಿತು ಎಂದು ಹೇಳಿ ಒಮ್ಮೆ ಮೌನವಾಗಿಯೇ ಮತ್ತೆ ಊಟವನ್ನು ಮುಗಿಸಿ ಎದ್ದನು. ಲಕ್ಷ್ಮಣನು ಕಣ್ಣೊರೆಸಿಕೊಂಡೇ ಊಟವನ್ನು ಪೂರೈಸಿದನು. ಕೈ ತೊಳೆದುಕೊಂಡು ಶಬರಿಯ ಅಪೇಕ್ಷೆಯಂತೆ ಮತ್ತೆ ಇಬ್ಬರೂ ತುಸು ವಿಶ್ರಾಂತಿಗಾಗಿ ಮಲಗಿಕೊಂಡರು. ಪಂಚವಟಿಯನ್ನು ಬಿಟ್ಟ ಮೇಲೆ ಸರಿಯಾಗಿ ಅವರಿಗೆ ಆಹಾರವಿಲ್ಲ, ನಿದ್ರೆ ಇಲ್ಲ. ಅವುಗಳ ಗೊಡವೆಯೂ ಅಷ್ಟಾಗಿ ಇರಲಿಲ್ಲ. ಮನಸ್ಸಿಗೆ ಏನೇನೋ ಆಗಿ ಆ ಅಣ್ಣ ತಮ್ಮಂದಿರಿಬ್ಬರೂ ಬಳಲಿ ಬೇಸತ್ತವರು ಹಾಗೆಯೇ ಶಬರಿ ಇಕ್ಕಿದ ಊಟವನ್ನುಂಡು ಅವಳಿತ್ತ ಹಸೆಯ ಮೇಲೊರಗಿ ಅವಳ ಪುಣ್ಯಾಶ್ರಮದ ಜಗುಲಿಯ ಮೇಲಲ್ಲಿ ವಿಶ್ರಾಂತಿಗೊಂಡು ಮಾನಸಿಕವಾದ ದುಗುಡದ ಭಾರವನ್ನು ಮೆಲ್ಲನೆ ಕಳೆಯತೊಡಗಿದರು. ಅಷ್ಟರಲ್ಲಿ ಶಬರಿಯೂ ತಾನುಂಡು ಆ ಪೂರ್ಣ ಸಂತೋಷದ ಆನಂದ ಬಾಷ್ಪದಲ್ಲೋ ಎಂಬಂತೆ ಕೈ ತೊಳೆದುಕೊಂಡು ಬಂದು ಶ್ರೀರಾಮ ಲಕ್ಷ್ಮಣರ ಬಳಿಯಲ್ಲಿಯೇ ಕುಳಿತುಕೊಂಡಳು. ಮತ್ತೆ ಇವರೂ ಎದ್ದು ಕುಳಿತುಕೊಂಡರು. ಶಬರಿಯು, ಶ್ರೀರಾಮ, ನೀವು ವನವಾಸವನ್ನು ಕೈಗೊಂಡ ಮೇಲೆ ಎಲ್ಲೆಲ್ಲಿ ಹೋಗಿದ್ದೀರಿ, ಏನೇನು ನೋಡಿದ್ದೀರಿ, ಯಾರನ್ನು ಕಂಡಿದ್ದೀರಿ, ಆ ಎಲ್ಲವನ್ನು ವಿವರವಾಗಿ ನಾನು ಕೇಳಲು ಬಯಸುತ್ತೇನೆ ಎಂದಳು. ಸುಪ್ರೀತನಾದ ಶ್ರೀರಾಮನು ನಡೆದುದೆಲ್ಲವನ್ನೂ ಒಂದೊಂದಾಗಿ ಹೇಳಿ ಸೀತೆಯ ಕುರಿತು ಹೇಳುತ್ತಿರುವಾಗ ದುಃಖವು ಮಿತಿಮೀರಿ ಅವನಿಗೆ ಬವಳಿ ಬಂದಂತಾಯಿತು. ಶಬರಿಯು ಸೀತೆಗೆ ಬಂದೊದಗಿದ್ದ ಕಷ್ಟವನ್ನು ಕೇಳಿ ಬಹುವಾಗಿ ಮರುಗಿದಳು. ಹಾಗೆಯೇ ಆ ದುಃಖದ ಉಪಶಮನಕ್ಕಾಗಿ ತುಸು ಹೊತ್ತು ತಡೆದು ಅವರಿಬ್ಬರನ್ನು ಕರೆದುಕೊಂಡು ಆ ಪವಿತ್ರ ಕ್ಷೇತ್ರದ ವಿಶೇಷಗಳನ್ನೆಲ್ಲ ತೋರಿಸಿಕೊಂಡು ಬರುವುದಕ್ಕೆ ಹೊರಟಳು. ಲಕ್ಷ್ಮಣನು ಆ ವೃದ್ಧೆಯ ಕೈ ಹಿಡಿದುಕೊಂಡು ಮೆಲ್ಲನೆ ನಡೆಸಿಕೊಂಡು ಹೋದಂತೆ ಆಕೆಯು ಅವರಿಗೆ ಅಲ್ಲಿಯ ಮಹಾತ್ಮೆಗಳನ್ನು ಒಂದೊಂದಾಗಿ ತಿಳಿ ಹೇಳುತ್ತಾ ಪ್ರತ್ಯಕ್ಷವಾಗಿದ್ದುಗಳನ್ನು ತೋರಿಸುತ್ತಾ ಸಾಗಿದಳು. ಶ್ರೀರಾಮ, ಇದು ಅತ್ಯಂತ ಮಹಿಮಾನ್ವಿತವಾದ ಮತಂಗ ಕ್ಷೇತ್ರವು. ಇದೋ ಆ ಮಹಾನುಭಾವರ ಪೂರ್ಣ ತೇಜವು ಇಲ್ಲಿ ಸಮಾಹಿತವಾಗಿದೆ ಎಂದೇ ಇನ್ನೂ ಈ ವೇದಿಯು ಇಷ್ಟು ಪ್ರಕಾಶಮಾನವಾಗಿದೆ. ಹೂವಿನ ಗಿಡಬಳ್ಳಿಗಳು ಅವರ ಅನುಗ್ರಹದಿಂದಲೇ ಸದಾ ಪರಿಮಳಯುಕ್ತವಾದ ಪುಷ್ಪಗಳನ್ನು ಹೊತ್ತೇ ಇರುತ್ತವೆ. ಇದು ಇಲ್ಲಿ ನೋಡು, ಇದು ಸಪ್ತಸಾಗರ ತೀರ್ಥವು. ನಮ್ಮ ಗುರುಗಳಾದ ಮಹರ್ಷಿ ಮತಂಗರು ಎಷ್ಟೋ ಶತಮಾನಗಳಿಂದ ಇಲ್ಲಿ ತಪಸ್ಸನ್ನು ಮಾಡಿಕೊಂಡಿದ್ದರಂತೆ. ಅನೇಕ ಮಂದಿ ಜ್ಞಾನ ಸಂಪನ್ನರೇ ಈ ಆಶ್ರಮವನ್ನು ಕಟ್ಟಿ ಇಲ್ಲಿ ಅವರ ಶಿಷ್ಯರಾಗಿ ಸೇವೆ ಮಾಡುತ್ತಾ ತಪಸ್ಸು ಮಾಡುತ್ತಿದ್ದರು. ನಾನು ಈ ಸ್ಥಳವನ್ನು ಸೇರುವ ಭಾಗ್ಯವನ್ನು ಪಡೆದಾಗ ಪೂಜ್ಯರು ಬಹಳ ವೃದ್ಧರಾಗಿದ್ದರು. ಅವರ ಶಿಷ್ಯರು ಕೆಲವರು ಅಷ್ಟೇ ವೃದ್ಧರೆನ್ನುವಂತೆ ಕಾಣುತ್ತಿದ್ದರು. ನಾನು ಮಾತ್ರ ತೀರಾ ಹರೆಯದವಳಿದ್ದೇನು. ಏನೋ ಹಿಂದಿನ ಜನ್ಮಗಳ ಸಂಚಿತ ಪುಣ್ಯವೇ ನನಗೆ ಮಹರ್ಷಿಗಳ ಸೇವಾಭಾಗ್ಯವನ್ನು, ನಿನ್ನ ದರ್ಶನವನ್ನು ಒದಗಿಸಿಕೊಟ್ಟಿತು. ನಾನು ಕಾಡು ಜನರ ಮನೆಯಲ್ಲಿ ಹುಟ್ಟಿ ಬೆಳೆದವಳು. ನನ್ನ ತಂದೆ ತಾಯಿಯರು ನನ್ನನ್ನು ಬಹಳ ಪ್ರೀತಿಯಿಂದ ಸಾಕಿದ್ದರು. ನಾನು ಅವರಿಗೆ ಒಬ್ಬಳೇ ಮಗಳು. ನನಗೆ ಅಣ್ಣ ತಮ್ಮಂದಿರಾಗಲಿ ಅಕ್ಕ ತಂಗಿಯರಾಗಲಿ ಯಾರೂ ಇರಲಿಲ್ಲ. ಕಾಡಿನ ದೊಡ್ಡ ಬಿಲೆಗಳಲ್ಲಿಯೇ ನಮ್ಮ ವಾಸ. ನನ್ನ ತಂದೆಯ ಜೊತೆಯಲ್ಲಿ 100 ಜನರು ಸೇರಿಕೊಂಡು ಅವರ ಅಪ್ಪಣೆಯಂತೆ ವರ್ತಿಸುತ್ತಿದ್ದುದರಿಂದ ಅವನೇ ಅವರೆಲ್ಲರಿಗೆ ಮುಖ್ಯಸ್ಥನಾಗಿದ್ದನು. ಯಾವ ಕಾಡಿನಲ್ಲಿ ಹೆಚ್ಚಾಗಿ ಮರಗಳಿರುವವೋ ಅಲ್ಲೆಲ್ಲ ವಾಸ ಮಾಡಿಕೊಂಡಿದ್ದು ಆ ಮೃಗಗಳನ್ನು ಹೊಡೆದು ತಿಂದು ಮತ್ತೆ ಹಾಗೆಯೇ ಬೇರೊಂದು ಕಾಡಿಗೆ ಹೋಗುವ ಪದ್ಧತಿಯೂ ಅವರದ್ದಾಗಿದ್ದಿತ್ತು.
ನಾನು ತೀರಾ ಚಿಕ್ಕವಳಿದ್ದಾಗಲೇ ನನ್ನ ತಾಯಿಯು ಮರಣ ಹೊಂದಿದ್ದಳು. ಅವಳ ಅಕ್ಕರೆಯ ಪಾಲನೆಯ ನೆನಪು ಮಾತ್ರ ನನಗಿದೆ. ಅವಳ ಸಾವು ನನ್ನ ತಂದೆಯನ್ನು ಬಹಳವಾಗಿ ಮರುಗಿಸಿತ್ತು. ಎಲ್ಲರಿಗೂ ದುಃಖವು. ನಾನು ಅದೇನೆಂದು ಅಷ್ಟು ತಿಳಿಯದಿದ್ದರೂ ತಾಯಿ ಇಲ್ಲದೆ ತುಂಬ ವ್ಯಸನಪಟ್ಟಿದ್ದೆನು. ಆದರೆ ಮತ್ತೆ ನಾವೆಲ್ಲರೂ ಆ ಸ್ಥಳವನ್ನು ಬಿಟ್ಟು ಬೇರೆ ಕಾಡನ್ನು ಸೇರಿದೆವು. 1-2 ವರ್ಷಗಳಲ್ಲೇ ನನ್ನ ತಂದೆಯನ್ನು ಒಂದು ಕಾಡಾನೆಯು ತಿವಿದು ಕೊಂದಿತು. ನಾನು ತಬ್ಬಲಿಯಾದೆನು. ನಮ್ಮ ಜನರೆಲ್ಲರೂ ಒಬ್ಬೊಬ್ಬರಾಗಿ ನಮ್ಮ ಗುಂಪನ್ನು ಬಿಟ್ಟು ದೂರ ಸರಿದರು. ಕಡೆಗೆ ಎಲ್ಲರೂ ಹೊರಟು ಹೋದರು. ನಾನು ಮಾತ್ರ ತಂದೆಯನ್ನು ಕಳೆದುಕೊಂಡು ಏನನ್ನೂ ಮಾಡಲಾರದೆ ದುಃಖದಿಂದಲೇ ಸಂಚರಿಸತೊಡಗಿದೆನು. ಮತ್ತೆ ನನ್ನವರೆನ್ನುವರು ಯಾರೂ ನನಗಿರಲಿಲ್ಲ. ಅಂತೆಯೇ ನನಗೆ ನೆಲದಾಟವೇ ಹೊರತು ಬೇರೆ ಮಾರ್ಗವಿರಲಿಲ್ಲ. ಬೇಟೆಯಾಡಲು ನನಗೆ ಬಾರದು. ಅದರಲ್ಲಿಯೂ ನನ್ನ ತಂದೆಯ ಮರಣಕ್ಕೆ ಅದೇ ಕಾರಣವೆಂದುಕೊಂಡ ಮೇಲೆ ಆ ಕುರಿತು ನನಗೆ ಭಯವೇ ಹುಟ್ಟಿತು. ಯಾವ ಕಾಡಿನಲ್ಲೇ ಆದರೂ, ಯಾವ ಕ್ರೂರ ಮೃಗಗಳೇ ಆವಾಸ ಪ್ರದೇಶದಲ್ಲೇ ಆದರೂ ಹೋಗಿ ನೆಲೆಸಲು ಎದೆಗುಂದದ ನಾವು ಒಂದು ರೀತಿಯ ಧೈರ್ಯವನ್ನೇ ಅವಲಂಬಿಸಿದ್ದೆವು. ಆದರೆ ಎಲ್ಲರೂ ನನ್ನನ್ನು ಬಿಟ್ಟು ಹೋದ ಮೇಲೆ ಪ್ರಪ್ರಥಮವಾಗಿ ನನ್ನೆದೆಯಲ್ಲಿ ಭೀತಿಯು ಅಂಕುರಿಸಿತು. ಆ ಭಯ ಶೋಕಗಳಿಂದ ಬಾಧಿತಲಾದ ನಾನು ಎಲ್ಲಿಗೆ ಹೋಗಲು ಧೈರ್ಯವಿಲ್ಲದೆ ಇದೇ ಪಂಪಾ ನದಿಯ ದಂಡೆಯನ್ನು ಸೇರಿ ಗೊತ್ತು ಗುರಿಯಿಲ್ಲದೆ ನಡೆದು ಬರುತ್ತಿರಲು ಕೆಲವು ದಿವಸಗಳಿಂದಲೂ ಆಹಾರವಿಲ್ಲದೆ ಬಳಲಿ ಮೂರ್ಛಿತನಾಗಿದ್ದೆನಂತೆ. ನನಗದು ತಿಳಿದಿರಲಿಲ್ಲ. ಆದರೆ ನಾನು ಎಚ್ಚರಗೊಂಡುದು ಈ ಪುಣ್ಯಾಶ್ರಮದಲ್ಲಿ, ಪೂಜ್ಯರಾದ ಮತಂಗ ಮಹರ್ಷಿಗಳ ದಿವ್ಯ ಸನ್ನಿಧಿಯಲ್ಲಿ. ಅಲ್ಲಿ ಮೂರ್ಛಿತಲಾಗಿ ಬಿದ್ದಿದ್ದ ನನ್ನನ್ನು ಸ್ವಯಂ ಆ ತಪಸ್ವಿಗಳೇ ಹೊತ್ತು ತಂದು ಉಪಚರಿಸಿದ ಮೇಲೆಯೇ ನನಗೆ ಪ್ರಜ್ಞೆ ಬಂದಿದಂತೆ. ಆ ಕಾಲವು ಬಹಳ ಹಿಂದಿನದು. ನಾನು ಏನೂ ಅರಿಯದೆ ಕೆಲವು ದಿನ ಬಹುವಾಗಿ ನೊಂದು ಹೋಗಿದ್ದೆನು. ಆದರೆ ಮಹರ್ಷಿಗಳು ನನ್ನನ್ನು ಬಳಿಯಲ್ಲಿ ಕುಳ್ಳಿರಿಸಿಕೊಂಡು ವಾತ್ಸಲ್ಯದಿಂದ ಮಾತಾಡಿಸುತ್ತಿದ್ದುದರಿಂದ ತಂದೆಯನ್ನು ಕಳೆದುಕೊಂಡಿದ್ದ ನಾನು ಅವರ ರೂಪದಿಂದಲೇ ನನ್ನ ತಂದೆಯನ್ನು ಕಾಣುವಂತಾಯಿತು. ಕಾರುಣ್ಯದ ಪ್ರತಿಮೂರ್ತಿಯಾದ ಅವರು ನನಗೆ ಅವಕಾಶವಾಗಿ ಏನೇನೋ ಉಪದೇಶ ಮಾಡುತ್ತಿದ್ದರು. ಏನೂ ಅರಿಯದ ನನಗೆ ಅದರ ಅರ್ಥವಾಗುತ್ತಿರಲಿಲ್ಲ. ಕ್ರಮೇಣ ಅವರ ಶಿಷ್ಯರ ಜೊತೆಯಲ್ಲಿ ನಾನು ಅವರ ಸೇವೆಗೆ ತೊಡಗಿದೆ. ಆಮೇಲೆ ಅವರ ಉಪದೇಶಗಳು ಒಂದೊಂದೇ ಅರ್ಥವಾಗತೊಡಗಿದವು. ಗುರುಸೇವೆಯೇ ಜ್ಞಾನಾರ್ಜನೆಗೆ ಸಾಧನವೆಂದು ಆಗ ನನಗೆ ತಿಳಿವು ಮೂಡಿತು. ಎಷ್ಟೋ ವರ್ಷಗಳನ್ನು ಹೀಗೆಯೇ ಇಲ್ಲಿ ನಾನು ಅವರೊಂದಿಗೆ ಕಳೆದಿದ್ದೆನು. ಪೂಜ್ಯರು ಮತ್ತೊಂದು ದಿನ ದೇವರ ಕುರಿತು ನನಗೆ ಬೋಧಿಸಿದರು. ನಿರಾಕಾರನಾದ ಅವನು ಭಕ್ತರ ಬಯಕೆಯಂತೆಯೇ ರೂಪವನ್ನು ತಳೆದು ದರ್ಶನ ಕೊಡುತ್ತಾನೆಂದು ಅವರು ನಿರೂಪಿಸಿದಾಗ ನನಗೆ ದೇವರನ್ನು ನೋಡಬೇಕೆನಿಸಿತು. ಅದಕ್ಕಾಗಿ ನಾನು ಬಹಳವಾಗಿ ಪ್ರಯತ್ನಿಸಬೇಕೆಂದು ನಿಶ್ಚಯಿಸಿ ಗುರು ಸನ್ನಿಧಿಯಲ್ಲಿ ಆ ಕುರಿತು ಭಿನ್ನಯಿಸಿಕೊಂಡೆನು. ವಿ ಎನ್ ಭಾಗವತ್ ಬರಬಳ್ಳಿ.